ಇವತ್ತು ನಮ್ಮ ಹೊಸ ಅಧ್ಯಕ್ಷರದು ಶ್ರೀಯುತ ಸನ್ಮಾನ್ಯ ಹರಿಪ್ರಸಾದ್ ಅವ್ರದ್ದು ಪದಗ್ರಹಣ. ಈಗ ಆ ಜಾಗವನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರು CM ಅಂದರು. ಎಲ್ಲರಿಗೂ ಇದು ಸಂತೋಷದ ಸಂಭ್ರಮದ ದಿನ. ನಮ್ಮ ಕಾಂಗ್ರೆಸ್ ಹಬ್ಬನೇ ಅನ್ಕೊಬೇಕು. ನಾವು ಇವತ್ತು ನಮ್ಮ KPCCಗೆ ಹೊಸ ರಾಜ್ಯಾಧ್ಯಕ್ಷರು, ತುಂಬ ಹಳೆಯ ಮುತ್ಸದಿ ರಾಜಕಾರಣಿ ಮತ್ತು ತುಂಬ ಅನುಭವ ಇರೋರು. ಅವರು ಸತತವಾಗಿ ಇಂದಿರಾ ಗಾಂಧಿ ಕಾಲದಿಂದನೂ ಅವರು ಲೀಡರ್ ಆಗಿದ್ದಾರೆ. ಯೂತಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಇವಾಗ ನಮ್ಮ ಹೊಸ ರಾಜ್ಯಾಧ್ಯಕ್ಷರು ನಮ್ಮ ಬೆಂಗಳೂರವರೇ ಆಗಿದ್ದಾರೆ. ಅದು ನಮ್ಮ ಸಂತೋಷ, ಅದು ಒಂದು ಸಂತೋಷ. ಮತ್ತು ನಮ್ಮ ಎಲ್ಲರಿಗೂ ಶುಭ ಕೊಡ್ತೇನೆ. ಇಲ್ಲಿ ಬಂದಿರೋ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭ ಕೊಡ್ತಾಯಿದ್ದೀನಿ. ತುಂಬ ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ನಮ್ಮ ಕಾರ್ಯಕ್ರಮನ ಸಕ್ಸಸ್ ಮಾಡಿರಿ. ಇವತ್ತು ನಮ್ಮ KR ಪುರಂ ಕ್ಷೇತ್ರದ ವರ್ಮಾವು ಬ್ಲಾಕಿನ ಕೆ ನಾರಾಯಣಪುರ ವಾರ್ಡ್ ನಂಬರ್ 1 GBA ನಮ್ಮೂರು, ನಮ್ಮ ಗ್ರಾಮ ಕೊತ್ತನೂರು BBMPನಲ್ಲಿ ಸೇರಿಕೊಳ್ಳುತ್ತೆ ಇದು. ಮತ್ತು ನಮ್ಮ ಶ್ರೀಮತಿಯವರು ಶೈಲಜಾ ಅವರು ಆಕಾಂಕ್ಷಿಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ನಮಗೆಲ್ಲ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ಇವತ್ತು ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂತ ನಮ್ಮ KPCCಯಿಂದ ಎಲ್ಲ ಪದಾಧಿಕಾರಿಗಳಿಗೆ, ಬೆಂಗಳೂರಿನ ಪದಾಧಿಕಾರಿಗಳಿಗೆ ಎಸ್ಪೆಷಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ. ಮತ್ತು ನಾನು ಅಸಂಘಟಿತ ಕಾರ್ಮಿಕ ಕಮಿಟಿಯ ಸ್ಟೇಟ್ ಜನರಲ್ ಸೆಕ್ರೆಟರಿ. ನಮ್ಮ GS ಮಂಜುನಾಥ್ ಅವರು ಅಧ್ಯಕ್ಷತೆ, ಮತ್ತು ನಮ್ಮ MLC ನಾರಾಯಣ ಸ್ವಾಮಣ್ಣವರು ಅಧ್ಯಕ್ಷತೆಯಲ್ಲಿ, ಮತ್ತು ನಮ್ಮ ಮೋಹನ್ ಬಾಬು ಅವರು ಅಧ್ಯಕ್ಷತೆಯಲ್ಲಿ, ಮತ್ತು ನಮ್ಮ ಹಿರಿಯರು ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಮ್ಮ ಹೊಸ ಅಧ್ಯಕ್ಷರದ್ದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ಸಕ್ಸಸ್ ಆಗುತ್ತೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ KPCC ಹಬ್ಬ ಅನ್ಕೊಬೇಕು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಇನ್ನೊಂದು ದೊಡ್ಡ ಸಂತೋಷದ ವಿಷಯ ಅಂದರೆ, ನಮ್ಮ ಸರ್ಕಾರದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಇಬ್ಬರು ಅಧ್ಯಕ್ಷರಾದರು ನಮ್ಮ KPCCಯಲ್ಲಿ. ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಅಧ್ಯಕ್ಷರು, ಮತ್ತು ಇವಾಗ ಪ್ರೆಸೆಂಟು ಹೊಸ ಅಧ್ಯಕ್ಷರು ಶ್ರೀಯುತ ಸನ್ಮಾನ್ಯ ಹರಿಪ್ರಸಾದ್ ಅವರು ಹೊಸ ಅಧ್ಯಕ್ಷರು. ಇವತ್ತು ಪದಗ್ರಹಣ ಇವತ್ತು ಕಾರ್ಯಕ್ರಮ ಆಗುತ್ತೆ. ಎಲ್ಲರಿಗೂ ಇವತ್ತು ಕಾಂಗ್ರೆಸ್ ಹಬ್ಬ ಅನ್ಕೊಬೇಕು. ಮತ್ತು ನೆಕ್ಸ್ಟು ಬರುವ ಚುನಾವಣೆ, ನಮ್ಮ GBA ಚುನಾವಣೆಗೆ ನಾವೆಲ್ಲ ಸತತವಾಗಿ ನಾವು ಎಲ್ಲ ಸಿದ್ಧವಾಗಿದ್ದೀರಿ ಎಲೆಕ್ಷನ್ಗೆ. ನಮಗೆ ಎಲ್ಲರದ್ದು ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿಯಿಂದ, ಮತ್ತು ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಸುಮಾರು ಜನಗಳಿಗೆ ಎಲ್ಲರಿಗೂ ಸೇರಿದೆ. ಹೆಣ್ಮಕ್ಳಿಂದ ಹಿಡ್ಕೊಂಡು ಗಂಡು ಮಕ್ಳವ್ರಿಗೂ ಸೇರಿದೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಮತ್ತು 2,000 ರೂಪಾಯಿ ಇದು ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು GBAದು ಯಾವುದೇ ಕಾರಣಕ್ಕೂ ಯಾವುದೇ ಇವಾಗ ಏನು ಘೋಷಣೆ ಮಾಡಿದರು ನಮ್ಮ ಸರ್ಕಾರ ಮತ್ತೆ ರಿನಿವಲ್ ಮಾಡಬೇಕು ಅಂತ, ಅದು ರಿನಿವಲ್ ಇಲ್ಲ. ಅದು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಯಾರು ಅಲ್ಲಿ ಹೊರಗಿದ್ದಾರೆ ಅವ್ರದ್ದು ಮಾತ್ರ ಡಿಲೀಟ್ ಆಗುತ್ತೆ ಅಷ್ಟೇ. ಇರೋರ್ದು ಎಲ್ಲರದು ಆ್ಯಸ್ ಇಟ್ ಈಸು ಎಲ್ಲರದು ಕಂಟಿನ್ಯೂ ಆಗುತ್ತೆ. ಗ್ಯಾರಂಟಿದು. ಆದ್ದರಿಂದ ಹೆಣ್ಮಕ್ಳು ಏನು ವರಿ ಮಾಡಬೇಕಾಗಿಲ್ಲ. ಯಾರ್ಯಾರು ಗ್ಯಾರಂಟಿ ಯೋಜನೆಯಲ್ಲಿ ಒಳಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಅನುದಾನ ಬಂದೇ ಬರ್ತೈತೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಮ್ಮ ಇವರು ಶ್ರೀಯುತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಪ್ರೆಸೆಂಟು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂತೋಷ ಇದು ವಿಚಾರ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಅದು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಜೈ ಕಾಂಗ್ರೆಸ್. ಇಷ್ಟಪಡ್ತಾ ಇದ್ದೀನಿ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಮ್ಮ ಹರಿಪ್ರಸಾದ್ ಸರ್ಗೆ ಅಭಿನಂದನೆ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ವರ್ಮಾ ಬ್ಲಾಕಿನ ಕೆ ನಾರಾಯಣಪುರ ವಾರ್ಡಿನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರೆಲ್ಲ ಇವತ್ತು ಸೇರಿದ್ದೀವಿ. ಸಮಾರಂಭಕ್ಕೆ ಆಲ್ರೆಡಿ ಸಿದ್ಧತೆ ಮಾಡಿಕೊಂಡು ಹೊರಟಿದ್ದೀವಿ. ಎಲ್ಲರೂ ಬಹಳ ಖುಷಿಯಿಂದ, ಉತ್ಸಾಹದಿಂದ ಇವತ್ತು ಭಾನುವಾರ ಆದರೂ ಎಲ್ಲ ಬೆಳಗ್ಗೆ ಬಂದು ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತು ಹರಿಪ್ರಸಾದ್ ಸರ್ಗೆ ಶುಭ ಕೋರಲು ನಮ್ಮ ಆಫೀಸ್ ಟೀಮ್ ಆಗಲಿ, ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ತುಂಬ ಉತ್ಸಾಹದಿಂದ ಬಂದಿರೋದು ನೋಡೇ ನಿಮ್ಗೆ ಗೊತ್ತಾಗ್ತಿದೆ. ಕಾಂಗ್ರೆಸ್ ಪಕ್ಷದ ಎಷ್ಟು ಜನ ಅಭಿಮಾನಿಗಳು ಇವತ್ತಿಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು 2 ಲಕ್ಷ ಜನ ಸೇರಬೇಕು ಅನ್ನೋ ಅಭಿಮಾನಿಗಳು ಉತ್ಸಾಹದಿಂದ ರೆಡಿಯಾಗಿ ಬರ್ತಿರೋದು ಎಲ್ಲರಿಗೂ ಕಾಣಿಸ್ತಿದೆ. ಇದಕ್ಕಾಗಿ ನಾವು ಚಿರಋಣಿಯಾಗಿರಬೇಕು. ಕಾಂಗ್ರೆಸ್ ಪಕ್ಷದಲ್ಲಿರೋ ಪದಾಧಿಕಾರಿಗಳು ನಾವು ಚಿರಋಣಿಯಾಗಿ ಇನ್ನೂ ನಾವು ಒಳ್ಳೊಳ್ಳೆ ಕೆಲಸ ಮಾಡಿ
ಮುಂಬರುವ GBA ಚುನಾವಣೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಕ್ಷೇತ್ರದಲ್ಲಿ ಬೆಳವಣಿಗೆ ತಗೊಂಬಂದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ನಾವು ಬಯಸ್ತಿದ್ದೇವೆ. ಅಧ್ಯಕ್ಷೆಯಾಗಿ ನಾನು ಒಂದು ಹೆಣ್ಮಗು ಆಗಿ ನನಗೂ ಕಷ್ಟ ಸುಖಗಳೆಲ್ಲ ಗೊತ್ತಿದೆ. ಆದರೆ ಇದು ಸ್ವಲ್ಪ ಸಮಯ ತಗೊಂಡಿದೆ. ಕೆಲವ್ರಿಗೆ ಬರ್ತಿದೆ, ಕೆಲವ್ರಿಗೆ ಬಂದಿಲ್ಲ, ಕೆಲವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಕೆಲವ್ರಿಗೆ ನಮಗೆ ಬರ್ತಿಲ್ಲ ಅನ್ನೋದೊಂದಿದೆ. ಇದು ಸರ್ಕಾರದಿಂದ ಏನು ತಪ್ಪಾಗಿಲ್ಲ. ಇದು ಯಾವ ರೀತಿ ಅವರು ಸರಿ ಮಾಡಬೇಕು ಎಲ್ಲ ಸರಿ ಮಾಡಿದ್ದಾರೆ. ಬಟ್ ಸತ್ತೋಗಿರೋರ್ದೆಲ್ಲ ತಗೊಳ್ತಿದ್ದಾರೆ, ಅದನ್ನು ಕಂಡಿಡ್ತಿದ್ದಾರೆ. ಇವಾಗ ಇದಕ್ಕೆ ಏನು ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟು ಈಗ ಎಲ್ಲ ಆ್ಯಕ್ಷನ್ಸ್ ತಗೊಂಡಿದ್ದಾರೆ. ಶೀಘ್ರದಲ್ಲೇ ಇದು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ ಯಾರ್ಯಾರಿಗೆ ಕರೆಕ್ಟು ಹಣ ಸೇರಬೇಕೋ ಅವ್ರಿಗೆ ಸೇರುತ್ತೆ.